ಭಟ್ಟಾಚಾರ್ಯ ವರ್ಮ ಮಹಾಸ್ವಾಮಿಗಳ ಕೂಡ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದಂಥ ಶ್ರೀಯುತ ಅನಿಲ್ ಅವರೇ, ದೈಹಿಕ ಪರಿವೀಕ್ಷಕರಾದಂಥ ಆನಂದ್ ಅವರೇ, ನಮ್ಮ ಇಲ್ಲಿಯ ವಿದ್ಯಾಸಂಸ್ಥೆಯ ತಾಂತ್ರಿಕ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳಾದಂಥ ಶ್ರೀ ಬಬನ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ಅಬ್ಬೂರ್ ಅವರೇ, ಉಪಾಧ್ಯಕ್ಷರಾದಂಥ ಕಿರಣ್ ಅವರೇ, ಅದೇ ರೀತಿ ಈ ಒಂದು ಹೋಬಳಿಯ ಶಿಕ್ಷಣ ಸಂಯೋಜಕರಾದಂಥ ಶ್ರೀಯುತ ಯಾದವರಾಜ್ ಅವರೇ ಹಾಗೂ ಮತ್ತೊಬ್ಬರು ಶಿಕ್ಷಣ ಸಂಯೋಜಕರಾದಂಥ ಶ್ರೀನಿವಾಸ್ ಅವರೇ, ಈ ಶಾಲೆಯ ಗೌರವದ ಮುಖ್ಯೋಪಾಧ್ಯಾಯನಿಯವರೇ, ಎಲ್ಲ ಅಧ್ಯಾಪಕ ವರ್ಗದವರೇ, ಇವತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಗಳೇ, ಪೋಷಕ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರೇ, ಈ ಒಂದು ದಿವಸದ ಸನ್ಮಾನಕ್ಕೆ ಭಾಜನರಾಗಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ಅಂಬಿಕಾ ಶ್ರೀ ಬಾಹುಬಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಅಂಬಿಕಾ ಪೂರ್ವ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಒಂದು ವಿಜೃಂಭಣೆಯ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಚಾಲನೆಗೊಂಡಿರುವಂಥ ಈ ಒಂದು ಶುಭ ಸಂದರ್ಭ, ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷವನ್ನು ತಂದಿದೆ. ವಿದ್ಯಾದಾನ ಶ್ರೇಷ್ಠದಾನ, ಅದನ್ನು ಅಂಬಿಕಾ ಶಾಲೆ ಒಂದು ಪ್ರಾಮಾಣಿಕವಾಗಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಸಹಕಾರವನ್ನು ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಅಧ್ಯಾಪಕ ವರ್ಗ, ಅದಕ್ಕೆ ಸಹಕರಿಸಿರುವಂಥ ಎಲ್ಲ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಪೂರಕವಾಗಿದೆ. ಇವಾಗ ಯಾರಲ್ಲಿ ಏನೇ ಪ್ರತಿಭೆ ಇದೆ ಅನ್ನೋದನ್ನು ತೋರ್ಪಡಿಸಲಿಕ್ಕೆ ಇಂಥ ವಾರ್ಷಿಕೋತ್ಸವ ಸಮಾರಂಭ ಅವಕಾಶ ಆಗಿದೆ. ಶಿಕ್ಷಣದ ಜೊತೆಗೆ ಸಾಹಿತ್ಯ, ಕಲೆ, ಸಂಸ್ಕೃತಿ, ನೃತ್ಯಗಳು, ಇವತ್ತು ಗಾಯನಕ್ಕೆ ಸಂಬಂಧಿಸಿದಿರ್ಬೋದು, ಏಕಪಾತ್ರ ಅಭಿನಯಕ್ಕೆ ಸಂಬಂಧಿಸಿದಿರ್ಬೋದು, ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಕ್ರಮಗಳು ಕೂಡ ವೇದಿಕೆ ಮೇಲೆ ಇವತ್ತು ಅನಾವರಣಗೊಳ್ತಕ್ಕಂಥ ಅವಕಾಶ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಒಂದು ಮುಖ್ಯವಾಗಿ ಒಂದು ಹೆಚ್ಚಿನ ಸಂತೋಷ ಆಗಿದ್ದೇನಪ್ಪ ಅಂದರೆ, ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘ ಇವತ್ತು ಮಹತ್ವವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಅವರು ಎಲ್ಲ ವೇದಿಕೆಯ ಮೇಲೆ ಕೂರಿಸಿ ಅವ್ರಿಗೆ ದೊಡ್ಡ ಗೌರವವನ್ನು ಸಲ್ಲಿಸಿದರೆ ನಿಜವಾಗ್ಲೂ ಕೂಡ ಇದು ಶ್ಲಾಘನೀಯವಾದಂಥ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಏಕೆಂದರೆ ಈಗಾಗಲೇ ನಾವು ನಮ್ಮ ಶಿಕ್ಷಣ ಇಲಾಖೆಗೆ ನಿರ್ದೇಶನವನ್ನು ಕೂಡ ನೀಡಿದ್ದೀವಿ. ಎಲ್ಲ ಕಡೆ ಹಳೆ ವಿದ್ಯಾರ್ಥಿಗಳ ಸಂಘಗಳ ಸಭೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ. ಹುಟ್ಟಿದ ಊರು, ಓದಿದ ಶಾಲೆಯನ್ನು ಯಾರೂ ಮರೆಯಲ್ಲ. ಈ ಶಾಲೆನಲ್ಲಿ ನಾನು ಓದಿದ್ದೀನಪ್ಪ, ನಮ್ಮ ಗುರುಗಳು ನಮಗೆ ಪಾಠ ಪ್ರವಚನವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದರೆ ನಾವೇನಾದರೂ ಕೂಡ ಶಾಲೆ ಸಹಾಯ ಮಾಡಬೇಕು ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇರುತ್ತೆ. ಆದರೆ ಅದನ್ನು ಕೇಳುವವರಾಗಬೇಕು. ಆ ಕೇಳಿದಾಗ ಮಾತ್ರ ಬರುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಈ ಶಾಲೆ ಒಂದು ವಿಶೇಷವಾಗಿ ಇವತ್ತು ನೋಡಿ 6 ಜನ ಒಂದು ಈ ಶಾಲೆಯಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳು ವಾರ್ಷಿಕವಾಗಿ ಬಹುಶಃ ಫೀಸನ್ನು ಕಟ್ಟದಲೇ ಇರ್ತಕ್ಕಂಥ ಒಂದು ಶಕ್ತಿ ಇಲ್ಲದಲೇ ಇರ್ತಕ್ಕಂಥ ಕುಟುಂಬದ ಮಕ್ಕಳಿಗೆ ಇವತ್ತು ಸಹಾಯ ಹಸ್ತವನ್ನು ಚಾಚಿದ್ದಾರೆ ಅಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಏನನ್ನು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಇರುವಂಥ ದಿನಗಳಲ್ಲಿ ಏನು ಕೆಲಸ ಮಾಡ್ತೀವಿ ಅದು ಮಾತ್ರ ಉಳಿತದೆ. ಯಾವತ್ತೂ ಕೂಡ ಒಂದು ತೆಂಗಿನ ಮರ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಇವತ್ತು ಮೊಟ್ಟೆಗಳೆಲ್ಲ ಬೀಳ್ತಾ ಇರ್ತದೆ. ಎಡೆಮಟ್ಟೆ ಕೊಡುತ್ತೆ, ಕುರಂಬಳೆ ಕೊಡುತ್ತೆ, ಕಾಯಿ ಕೊಡುತ್ತೆ, ಎಳ್ನೀರು ಕೊಡುತ್ತದೆ, ಎಲ್ಲನೂ ಕೊಡುತ್ತೆ. ಗುರುತು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಅದನ್ನು ನಾವು ಮಾಡುವಂಥ ಸೇವೆ ಮುಂದಿನ ಜನ್ರೇಷನ್ನು ನೆನಪಿಸ್ಕೋಬೇಕು. ಆ ನಿಟ್ಟಲ್ಲಿ ನಮ್ಮ ಸೇವೆ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಏಕೆಂದರೆ ನಮ್ಮೂರಿನ ದೇವಸ್ಥಾನ ಎಷ್ಟು ಮುಖ್ಯನೋ ನಮ್ಮೂರಿನ ಶಾಲೆ ಅಷ್ಟೇ ಮುಖ್ಯವಾದಂಥದ್ದು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳ ಒಂದು ಭವಿಷ್ಯ ನಿರ್ಧಾರ ಆಗ್ತದೆ. ಅವರು ಈ ದೇಶದ ಆಸ್ತಿಗಳಾಗಿ ರೂಪುಕೊಳ್ತಕ್ಕಂಥ ದೇವಸ್ಥಾನ ಇವತ್ತು ಶಾಲೆಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ. ಬಂಧುಗಳೇ, ಇವತ್ತೆಲ್ಲ ನಮ್ಮ ಟೀಚರ್ಸ್, ಅಧ್ಯಾಪಕ ವೃಂದ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಸರೋಜ ಮೇಡಮ್, ಶ್ರೀಮತಿ ಸರೋಜರವರು, ಬಸವರಾಜ್ ಅವರು ಎಲ್ಲರೂ ಕೂಡ ನಮ್ಮ ಯಶು ಅವರೆಲ್ಲ ಬಂದು ಬರಲೇಬೇಕು ಅಂತ ಅದನ್ನು ನಾನು ಸಂತೋಷದಿಂದ ಭಾಗಿಗಳಾಗಿದ್ದೇನೆ. ಈ ಒಂದು ಶಾಲೆಯಲ್ಲಿ ಸುಮಾರು 620 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಇವತ್ತು ಶಿಕ್ಷಣ ವ್ಯವಸ್ಥೆ, ಇವತ್ತು ಆರೋಗ್ಯ ವ್ಯವಸ್ಥೆ, ಇವತ್ತು ಏನು
ಹಾಸ್ಪಿಟಲ್ಗಳು ಇವತ್ತು ಕಮರ್ಷಿಯಲ್ ಆಗ್ತಾ ಇದೆ. ಅಂಥ ದಿನಗಳಲ್ಲಿ ಇವತ್ತು ಅಂಬಿಕಾ ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ಕೈಗೆಟತಕ್ಕಂಥ ಒಂದು ಫೀಸನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಇದಕ್ಕೆ ದೊಡ್ಡ ಅಡಿಪಾಯವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡೋಗಿದೆ. ಅವರು ನಮ್ಮ ಮುಂದೆ ದೈಹಿಕವಾಗಿಲ್ಲ, ಆದರೆ ದೇವರ ಸ್ವರೂಪದಲ್ಲಿ ನಮ್ಮೆಲ್ಲರ ಹೃದಯಾಳದಲ್ಲಿ ಇವತ್ತು ಸೇರಿ ಹೋಗಿದ್ದಾರೆ. ಇವತ್ತು ಅಭಿನವ ಇವತ್ತು ಭಟ್ಟಾರಕ ಶ್ರೀಗಳು ಅವರ ಸ್ಥಾನವನ್ನು ಅಲಂಕರಿಸಿ ಅವರು ಕೂಡ ಶಿಕ್ಷಣ, ಧಾರ್ಮಿಕ ವ್ಯವಸ್ಥೆ, ಸಾಂಸ್ಕೃತಿಕ ವ್ಯವಸ್ಥೆಗೆ ಎಲ್ಲ ಶಕ್ತಿ ತುಂಬುವಂಥ ಕೆಲಸವನ್ನು ಈಗಿನ ಪೂಜ್ಯರು ಕೂಡ ನಿರ್ವಹಿಸ್ತಾ ಇದ್ದಾರೆ. ಮೊನ್ನೆ ನಿಷಿದಿ ಮಂಟಪದ ಒಂದು ಲೋಕಾರ್ಪಣೆ ಸಮಾರಂಭ ಐತಿಹಾಸಿಕವಾಗಿ ಎಲ್ಲರ ಜನರ ಮೆಚ್ಚುಗೆಗೆ ಪಾತ್ರ ಆಗುವಂಥ ಕೆಲಸವನ್ನು ಕೂಡ ವಿಶೇಷವಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ನಮ್ಮ ಪೇರೆಂಟ್ಸ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಗಮನ ಇರಲಿ. ಯಾಕೆಂದರೆ ನನ್ನ ಮಕ್ಕಳಿಗೆ ಏನು ಕೂಡ ನೀವು ಕೊಡಲಿಕ್ಕಾಗಲ್ಲ. ಇದು ಸಮಯ ಅಂತಕ್ಕಂಥ ಕಾಲಾವಕಾಶವನ್ನು ಮಾತ್ರ ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಇದೆ. ಕೆಲವು 1 ಗಂಟೆನಾದರೂ ಕೂಡ ನಿಮ್ಮ ಮಕ್ಕಳ ಜೊತೆ ಕೂತು ಅವ್ರ ಜೊತೆ ಸಮಾಲೋಚನೆ ಮಾಡುವಂಥ ಭಾವನೆಗಳನ್ನು ಬೆಳೆಸ್ಕೋಬೇಕು. ಹಿಂದೆ ಕುಟುಂಬದಲ್ಲಿ 5-6 ಜನ ಮಕ್ಕಳಿರೋರು, ಈಗ ಕುಟುಂಬಕ್ಕೆ 1 ಅಥವಾ 2 ಮಕ್ಕಳಿರ್ತಕ್ಕಂಥ ಒಂದು ದಿನಗಳಲ್ಲಿ ಅವರ ಆಕ್ಟಿವಿಟೀಸ್ ಬಗ್ಗೆ ತಾವು ಫಾಲೋ ಅಪ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ತಾವೆಲ್ಲರೂ ಕೂಡ ವೇದಿಕೆ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ. ಇನ್ನು ಮುಂದೆ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ನಿರೀಕ್ಷಿಸ್ತಾ ಇದ್ದೀರಿ. ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ವಿಶೇಷವಾಗಿ ಮಾಡಿ, ಇವತ್ತು ನಮ್ಮ ಪೂಜ್ಯ ಶ್ರೀಗಳ ಬಾಹುಬಲಿ ಸ್ವಾಮಿಯ ಒಂದು ಪಥದರದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇವತ್ತು ಕ್ವಾಲಿಟಿ ಎಜುಕೇಷನ್ಗೆ ಅವಕಾಶ ಇದೆ. ಡಿಪ್ಲೊಮಾ ಕಾಲೇಜ್ ಆಗಿರ್ಬೋದು, ನಮ್ಮ ಬಾಹುಬಲಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, ಇವತ್ತು ಅಂಬಿಕಾ ಶಾಲೆ ಇರ್ಬೋದು, ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣ. ಏಕೆಂದರೆ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟರು ಇವತ್ತು ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು. ಇವತ್ತು ಸ್ವಾರ್ಥರಹಿತವಾದಂಥ ಒಂದು ಶ್ರೀಮಠ ಧಾರ್ಮಿಕ ಕ್ಷೇತ್ರ ಇಡೀ ಪ್ರಪಂಚದಲ್ಲಿದ್ದರೆ ಅದು ಶ್ರೀ ಬಾಹುಬಲಿಯ ಒಂದು ಪುಣ್ಯಕ್ಷೇತ್ರ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗದೆ, ಇವತ್ತು ಒಬ್ಬವರು ಅಧ್ಯಕ್ಷರಾಗಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಮಾತುಗಳನ್ನು ಆಡಿದರು. ಇವತ್ತು ಶ್ರವಣಬೆಳಗೊಳ ಗ್ರಾಮ ಪಂಚಾಯತ್ ಇದು 18 ವರ್ಷಗಳಿಂದಲೂ ಕೂಡ ವಿದ್ಯುತ್ ಬಿಲ್ ಬಾಕಿ ಇತ್ತು 6 ಕೋಟಿ ರೂಪಾಯಿ. ದೇವರಾಜಣ್ಣವರು ಕೂಡ ಇದೆಲ್ಲ ಸೆಕ್ರೆಟರಿ ಕೆಲಸ ಮಾಡಿದ್ದಾರೆ. ಬಹುಶಃ ಅದನ್ನು ಸರ್ಕಾರದ ವತಿಯಿಂದ ಇವತ್ತು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ಕಂಪ್ಲೀಟು ಅದನ್ನು ವಜಾಗೊಳಿಸಿ ಇವತ್ತು ಪೂರ ಪಂಚಾಯತಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಅಪ್ಪು ಮತ್ತು ಉಪಾಧ್ಯಕ್ಷರ ಸದಸ್ಯಗಳು ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಗ್ರಾಮ ಪಂಚಾಯತ್ಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇವತ್ತು ಕಸ ವಿಲೇವಾರಿ ಘಟಕಗಳನ್ನು ನೀವು ಮಾಡ್ದಲೇ ಇರೋದ್ರಿಂದ ಚನ್ನರಾಯಪಟ್ಟಣದ ಕಸ ವಿಲೇವಾರಿ ಘಟಕಕ್ಕೆ ಅನುಮತಿ ಕೊಡಿಸಿದ್ದೀನಿ. ನಲ್ಲೂರದ್ರಿಗೆ ಇಲ್ಲಿ ಕಸದ ಒಂದು ವ್ಯವಸ್ಥೆಗೆ ವಿಲೇವಾರಿಗೆ ನೀವು ಟ್ರ್ಯಾಕ್ಟರ್ನಲ್ಲಿ ವಾರದಲ್ಲಿ 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ನಲ್ಲೂರಿನ ವೇಸ್ಟ್ ಯಾರ್ಡ್ಗೆ ನೀವು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ನಾನು ಅದಕ್ಕೆಲ್ಲ ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀನಿ. ಅದನ್ನು ಮಾಡ್ತಿದ್ದೀನಿ. ಸ್ವಚ್ಛತೆ ಇವೆಲ್ಲ ಡ್ರೈನೇಜಸ್ ಎಲ್ಲ ನೋಡಿದೆ ಮಾಡ್ತಿದ್ದೀನಿ. ಏಕೆಂದರೆ ಚನ್ನರಾಯಪಟ್ಟಣ ಪುರಸಭೆ ಇವತ್ತು ಕಸದ ಒಂದು ಸಗ್ರಿಗೇಷನ್ನಲ್ಲಿ ಇವತ್ತು ರಾಜ್ಯದಲ್ಲೇ ಇವತ್ತು ಪ್ರಶಸ್ತಿಗೆ ಪಾತ್ರವಾಗಿದೆ ಚನ್ನರಾಯಪಟ್ಟಣ ಪುರಸಭೆ. ಒಂದ್ಸಲ ಹೋಗ್ಬೇಕು ಮಕ್ಕಳುಗಳು ಕರ್ಕೊಂಡು ಎಷ್ಟು ಸ್ವಚ್ಛತೆ ಅದನ್ನು ಮಾಡ್ತಿದ್ದೀವಿ ಅಂತ. ಸುಮಾರು 700 ಟನ್ ಗೊಬ್ಬರವನ್ನು ತಯಾರು ಮಾಡಿಸಿದ್ರು ಚನ್ನರಾಯಪಟ್ಟಣದಲ್ಲಿ. ಇವತ್ತು ಇನ್ನು ಮುಂದಕ್ಕೆ ಪೋಲೆಂಡ್ ಮಾದರಿಯ ಕಸ ವಿಲೇವಾರಿ ಒಂದು ಘಟಕವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಯಾವ ಮಕ್ಕಳಲ್ಲಿ ಏನೇನು ಪ್ರತಿಭೆ ಅನ್ನೋದು ಗೊತ್ತಾಗಲ್ಲ. ಇಂಥ ಕಾರ್ಯಕ್ರಮಗಳು ಅವರಿಗೆ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಕನ್ನಡದ ಶಿಕ್ಷಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ಆದ್ಯತೆಯನ್ನು ಹೆಚ್ಚು ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡ್ತೇನೆ. ಯಾಕೆಂದರೆ ಒತ್ತು ದೀರ್ಘ ತಪ್ಪಾದರೆ ಅರ್ಥ ಎಲ್ಲೆಲ್ಲೋ ಕೊಡ್ತದೆ. ಇಂಗ್ಲೀಷಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಕನ್ನಡದಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಮದರ್ ಅಂತೀವಿ, ಆದರೆ ಕನ್ನಡದಲ್ಲಿ ನೋಡಿ ಅವ್ವ, ತಾಯಿ, ಅಮ್ಮ 3 ಪದಗಳಲ್ಲಿ ಬಳಸ್ಬೋದು. ಅಂಥ ಭಾಷೆ ವಿಷಯ ಇದು. ಇಂಗ್ಲೀಷ್ ಕಡೆನೂ ಗ್ರಾಮೆಟಿಕಲ್ ಇಂಗ್ಲೀಷು ಬಹುಮುಖ್ಯ. ಅದ್ರ ಜೊತೆಯಲ್ಲಿ ಇದು ಕೂಡ ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆ
ಇರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಕೂಡ ಮಾಡಿ ಇವತ್ತು ಎಲ್ಲ ಒಳ್ಳೆಯ ಶಿಕ್ಷಕರು ಅಂಬಿಕಾ ಶಾಲೆಯಲ್ಲಿದ್ದೀರಿ. ಮಕ್ಕಳಿಗೆ ಒಳ್ಳೆ ಪಾಠ ಪ್ರವಚನ ಮಾಡ್ತಾ ಇರೋದ್ರಿಂದನೇ 600 ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ತುಂಬ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇದು ಏಡೆಡ್ ಇನ್ಸ್ಟಿಟ್ಯೂಷನ್ನು, ಅದ್ರ ಜೊತೆಗೆ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಬಾಹುಬಲಿ ಸ್ವಾಮಿ ಆಶೀರ್ವಾದದಿಂದ ಪೂಜ್ಯ ಚಾರುಕೀರ್ತಿ ಶ್ರೀಗಳು, ಪೂಜ್ಯ ಶ್ರೀ ಅಭಿನವ ಚಾರುಕೀರ್ತಿ ಶ್ರೀಗಳ ಒಂದು ಆಶೀರ್ವಾದದಿಂದ ಈ ಶಾಲೆ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶಾಸಕರು ಈ ಥರ ಹೇಳಿದರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಕಾರ್ಯವನ್ನು ಕೂಡ ತುಂಬ ಶ್ಲಾಘನೀಯವಾಗಿ ನಮಗೆಲ್ಲ ನೆನಪು ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಪ್ರಾತಸ್ಮರಣೀಯ ಜಗದ್ಗುರು ಕರ್ಮಯೋಗಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅಂದರೆ ನಮ್ಮ ಈ ಅಂಬಿಕಾ ವಿದ್ಯಾಲಯದ ಬುನಾದಿಯನ್ನು ಹಾಕಿದಂತಹ ಅಧ್ಯಕ್ಷರು ಅವರಾಗಿದ್ದರು. ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನೆನ್ಕೊಂಡು, ಹಾಗೆ ಶಿಕ್ಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ, ಅಂದರೆ ಮಕ್ಕಳಿಗೆ ಕನ್ನಡದ ಕಲಿಕೆ ಅಚ್ಚುಕಟ್ಟಾಗಿ ಆಗಬೇಕು. ವ್ಯಾಕರಣಬದ್ಧವಾದ ಕಲಿಕೆ ಅಂದರೆ ಕಲಿಕೆ ಆಗುತ್ತೆ, ಆದರೆ ಆ ಕಲಿಕೆ ಆ ಮಾತಾಡ್ತಕ್ಕಂತಹ ಶಬ್ದಗಳ ಉಪಯೋಗ ಯಾವ ರೀತಿ ಇರಬೇಕು ಅಂತಕ್ಕಂತಹ ಒಂದು ವಿಷಯವನ್ನು ಶಿಕ್ಷಕರಿಗೆ ತಿಳಿಸಿದ್ರು. ಅದನ್ನು ನಾವು ಕಲಿಸ್ಕೊಡ್ತೇವೆ ಅಂತ ಅವರಿಗೆ ಭರವಸೆ ನೀಡ್ತಾ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ನುಡಿಗಳನ್ನು ನೀಡಿದಂತಹ ಜನಪ್ರಿಯ ಶಾಸಕರಂತಹ ಶ್ರೀಯುತ ಶ್ರೀ ಬಾಲಕೃಷ್ಣ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯದಾಗಿ ವಂದನಾರ್ಪಣಾ ಕಾರ್ಯಕ್ರಮ. ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಶ್ರೀಮತಿ ಸರೋಜಾ ಮೇಡಮ್ ಅವರು ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೈ ಬಲೋ ಬಾಹುಬಲಿ ಭಗವಾನ್ ಕಿ. ಜೋರಾಗಿ ಬಾಹುಬಲಿ ಸ್ವಾಮಿ ಕೇಳಬೇಕು. ಜೈ ಬಲೋ ಬಾಹುಬಲಿ ಭಗವಾನ್ ಕಿ. ಪ್ರಾತಸ್ಮರಣೆ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಕಿ. ಶ್ರೀಪಾದ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಕಿ. ವೇದಿಕೆ ಮೇಲೆ ಹಾಸೀನರಾದಂಥ ಗಣ್ಯರೇ, ಸಿಬ್ಬಂದಿ ವರ್ಗದವರೇ, ಆತ್ಮೀಯ ಪೋಷಕರೇ, ಮುದ್ದು ಮಕ್ಕಳೇ, ನೀವು ಯಾರು ನನ್ನ ಮಾತು ಕೇಳುವಷ್ಟು ತಾಳ್ಮೆ ಇಲ್ಲ. ಈಗ ನೀವು ನೋಡಬೇಕಾಗಿದ್ದನ್ನು ಅರ್ಜೆಂಟ್ ಕಾತುರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೀಕ್ಷೆಯಲ್ಲಿದ್ದೀರಾ. ಆದರೆ ನಾನು ಜಾಸ್ತಿ ಮಾತಾಡಲ್ಲ. ಸೂರ್ಯ ಹುಟ್ಟಿದ ಮೇಲೆ ಮುಳುಗಲೇಬೇಕು. ಹಾಗೆ ಒಂದು ಸಭೆ ಅಂತ ಕಾರ್ಯಕ್ರಮ ಶುರು ಆದಮೇಲೆ ಅದಕ್ಕೆ ಮುಕ್ತಾಯಗೊಳಿಸಲೇಬೇಕೆನ್ನುವ ಅನಿವಾರ್ಯದ ಪ್ರಸಂಗದಲ್ಲಿ ನನಗೆ ಈ ವಂದನಾರ್ಪಣೆ ಕಾರ್ಯಕ್ರಮ ಸಿಕ್ಕಿರೋದು ನನ್ನ ಒಂದು ಪುಣ್ಯ ಅಂತ ಅಂದ್ಕೊಂತ ಮೊದಲನೇದಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಜನಪ್ರಿಯ ಸನ್ಮಾನ್ಯ ಶಾಸಕರಾದಂಥ CN ಬಾಲಕೃಷ್ಣ ಅವರನ್ನ ಮನೆಗೆ ಹೋಗ್ಬಿಟ್ಟು ಕೇಳಿದಾಗ, ಸರ್ ಈಗ ನಮ್ಮ ಸ್ಕೂಲು 42ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಕೇಳ್ಕೊಂಡಾಗ, ಖಂಡಿತ ಮೇಡಮ್ ಬರ್ತೀನಿ ಅಂತ ಹೇಳಿದರು. ಅವರಿಗೆ ಶ್ರೀಮಠ ಮತ್ತು ಪೂಜ್ಯ ಸ್ವಾಮೀಜಿಗಳಂದರೆ ಅಪಾರ ಪ್ರೀತಿ. ಎಷ್ಟೇ ಕೆಲಸ ಇದ್ದರೂ ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ಅವರು ನಾನು ಮಾಡ್ಕೊಡ್ತೀನಿ, ನಾನು ಬರ್ತೀನಿ ಅಂತ ತುಂಬ ಉತ್ಸುಕರಾಗಿ ಹೇಳ್ತಾರೆ. ಯಾವುದೇ ಒಂದು ಸಣ್ಣ ಕೆಲಸ ಒಪ್ಪಿಸಿದ್ರು, ದೊಡ್ಡ ಕೆಲಸ ಒಪ್ಪಿಸಿದ್ರು, ಬಹಳ ಆತ್ಮೀಯವಾಗಿ ಆ ಕೆಲಸವನ್ನು ಮಾಡ್ತಾರೆ. ಉದಾಹರಣೆಗೆ ಒಂದು ಮನೆ ನಿಶ್ಚಿತಿ ಮಂಟಪ ಕಾರ್ಯಕ್ರಮದಲ್ಲಿ ಅವರು ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆ ವ್ಯವಸ್ಥೆ ಎಷ್ಟು ಕ್ಲೀನಾಗಿ ಮಾಡಿದ್ರು ಅಂತಂದರೆ, ಆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಪ್ಲಾಸ್ಟಿಕ್ ತುಣುಕು ಕೂಡ ಆ ಜಾಗದಲ್ಲಿ ಇರಲಿಲ್ಲ. ತುಂಬ ಹೆಮ್ಮೆ ಆಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಅವರು ವಹಿಸಿದಂಥ ಕೆಲಸ, ಅವರು ಮಾಡಬೇಕಾದಂಥ ಕೆಲಸ ಎಷ್ಟೊಂದು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಭಗವಂತ ಶ್ರೀ ಭಗವಾನ್ ಬಾಹುಬಲಿ ಸ್ವಾಮಿ ಹಾಗೂ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ. ಅವರ ರಾಜಕೀಯ ರಂಗದಲ್ಲಿ ಬಹಳ ಎತ್ತರಕ್ಕೆ ಇನ್ನೂ ಏರಲಿ, ಸಮಾಜ ಸೇವೆ ಇನ್ನೂ ಮಾಡಲಿ ಅಂತ ನಾನು ಆಶಿಸ್ತಾ, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅನೇಕ ಕೆಲಸದ ಒತ್ತಡವಿದ್ರೂ ಕೂಡ ಈಗ ಅವರು ಪಾಪ ಮೈಸೂರಿನಿಂದ ಸೀದಾ ಇಲ್ಲಿಗೆ ಬಂದಿದ್ದಾರೆ. ನಾನು ಹೋಗ್ತೀನಿ ಅಂತಿದ್ರು, ಆದ್ದರಿಂದ ಅರ್ಜೆಂಟಾಗಿ ಒಂದು ವಂದನೆ ಹೇಳೋಣ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ. ಅವರಿಗೆ ನಮ್ಮ ಶ್ರೀ ಕ್ಷೇತ್ರದ ಪರವಾಗಿ, ಪೂಜ್ಯ ಸ್ವಾಮೀಜಿಯವರ ಪರವಾಗಿ ಹಾಗೂ ಶಾಲಾ ಸಂಸ್ಥೆಯ ಪರವಾಗಿ ತಮ್ಮೆಲ್ಲ ಕೆಲಸವನ್ನು ಬದಿಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಕಿವಿಮಾತನ್ನು ಹೇಳ್ತಾ, ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಕಿವಿಮಾತನ್ನು ಹೇಳ್ತಾ ತಮ್ಮ ಮಾತನ್ನು ತುಂಬ ಸೊಗಸಾಗಿ ತಿಳಿಸಿದ್ದೀರಾ. ನಿಮಗೆ ನಮ್ಮ ಶಾಲಾ ಹಾಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಶ್ರೀಮತಿ HN ದೀಪಾ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ಅವರಿಗೂ ಕೂಡ ಶಾಲಾ ಸಂಸ್ಥೆ ಹಾಗೂ
ಶಾಲಾ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ